ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಇದರಿಂದ ಇವತ್ತು ಅಧ್ಯಾಯದ ಸಂಕ್ಷೇಪ ಅದರ ಬಗ್ಗೆ ತಿಳ್ಕೊಳ್ಳೋಣ. ಏನು ಅಧ್ಯಾಯದ ಸಂಕ್ಷೇಪ ಅಂತಂದ್ರೆ, ಈ ಒಂದು ಅಧ್ಯಾಯದಲ್ಲಿ ಏನ್ ಹೇಳಿದಾನೆ ಭಗವಂತ ಅಂತ, ಒಂದೊಂದು ಶ್ಲೋಕದಲ್ಲೂ ಏನೇನು ಹೇಳಿದಾನೆ ಅಥವಾ ಯಾವ ವಿಷಯಗಳು ಇದರಲ್ಲಿ ಬರುತ್ತೆ ಅನ್ನೋದನ್ನ ಸಂಕ್ಷೇಪವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಓದ ಭಾಗದಲ್ಲಿ ನಾವು ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ ಅಂತ ಯಾಕೆ ಇಟ್ಟಿದ್ದಾರೆ ಅನ್ನೋದು ತಿಳ್ಕೊಂಡ್ವಿ. ಈಗ ಈ ಅಧ್ಯಾಯದಲ್ಲಿ ಏನೆಲ್ಲ ವಿಷಯಗಳು ಬರುತ್ತೆ ಅಂತ ಒಂದು ಸಂಕ್ಷೇಪವಾಗಿ ತಿಳಿಸಿದಾಗ ನಮ್ಗೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಈ ವಿಷಯಗಳು ಬರುತ್ತಾ, ನೆಕ್ಸ್ಟ್ ನಾನು ಇದನ್ನ ಡೀಟೇಲ್ ಆಗಿ ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ಸಂಕ್ಷೇಪವಾಗಿ ಈ ಒಂದು ಅಧ್ಯಾಯದ ಶ್ಲೋಕಗಳಲ್ಲಿ ಏನು ಬರುತ್ತೆ ಅಂತ ಹೇಳ್ತಾರೆ. ನಾನು ಇಲ್ಲಿ ಏನ್ ಕೊಟ್ಟಿದಾರೋ ಅದನ್ನ ಹಾಗೆ ಹೇಳ್ಕೊಂಡು ಹೋಗ್ತೀನಿ. ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನಿಗೆ ಸಮಗ್ರ ರೂಪದ ವರ್ಣನೆಯನ್ನ ಕೇಳು ಅಂತನ್ಬಿಟ್ಟು ಆಜ್ಞೆಯನ್ನ ಕೊಟ್ಟಿದ್ದಾನೆ. ಅಂದ್ರೆ ನಾನು ಸಮಗ್ರ ರೂಪದ ವರ್ಣನೆಯನ್ನ ಕೊಡ್ತೀನಿ, ನೀನ್ ಕೇಳಿಸ್ಕೋ ಅಂತ ಹೇಳ್ತಾನೆ. ಮತ್ತೆ ಎರಡನೇ ಶ್ಲೋಕದಲ್ಲಿ ವಿಜ್ಞಾನದ ಸಹಿತ ಜ್ಞಾನದ ವರ್ಣನೆ ಮಾಡುವಂತಹ ಪ್ರತಿಜ್ಞೆಯನ್ನ ಮಾಡ್ತಾ ಅದನ್ನ ಪ್ರಶಂಸೆ ಮಾಡಿ ಮೂರನೇ ಶ್ಲೋಕದಲ್ಲಿ ಭಗವತ್ ಸ್ವರೂಪವನ್ನ ತತ್ವದಿಂದ ತಿಳ್ಕೊಳ್ಳುವಂತಹ ದುರ್ಲಭತೆಯ ಪ್ರತಿಪಾದನೆಯನ್ನ ಮಾಡ್ತಾನೆ. ಅಂದ್ರೆ ಭಗವಂತನ ಸ್ವರೂಪವನ್ನ ತತ್ವದಿಂದ ತಿಳ್ಕೊಳ್ಳೋದು ಎಲ್ಲಾರ್ಗೂ ಸಿಗೋದಿಲ್ಲ, ಅದು ದುರ್ಲಭ ಅನ್ನುವಂಥದ್ದನ್ನ ಹೇಳ್ತಾನೆ. 4 ಮತ್ತು 5ರಲ್ಲಿ ತನ್ನ ಅಪರ ಮತ್ತೆ ಪರಾಪ್ರಕೃತಿಯ ಸ್ವರೂಪವನ್ನ ಹೇಳಿದಾನೆ. ನೋಡಿ, ಈ ಪರಾಪ್ರಕೃತಿ ಅಪರಾಪ್ರಕೃತಿ ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಗ ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದಷ್ಟು ಧರ್ಮಗ್ರಂಥಗಳನ್ನೆಲ್ಲ ಓದಿದಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನ 7ನೇ ಶ್ಲೋಕದಲ್ಲಿ ಸಮಸ್ತ ಜಗತ್ತನ್ನೂ ಕೂಡ ತನ್ನದೇ ಸ್ವರೂಪ ಅಂತ ತಿಳಿಸಿ ಮಾಲೆಯ ದೃಷ್ಟಾಂತದ ಜೊತೆಗೆ ಸಾರ ರೂಪದಲ್ಲಿ ತನ್ನ ವ್ಯಾಪಕತೆಯನ್ನು ಕೂಡ ತಿಳಿಸಿದಾನೆ. ಈಗ ಒಂದು ಮಾಲೆಯೇ ಒಂದು ದಾರದಲ್ಲಿ ಪೋಣಿಸಿರ್ತೀವಲ್ವಾ, ಆ ಮಾಲೆಗಳಲ್ಲಿರುವಂತ ಮಣಿಗಳು ಅಥವಾ ಹೂಗಳಾಗಿರಬಹುದು, ಅದು ಆ ದಾರದ ಒಳಗಡೆ ಹೇಗೆ ಹೊಂದಿಕೊಂಡು ಹೋಗಿರುತ್ತೆ. ಅದಕ್ಕೆ ಮೂಲ ಆಧಾರ ಯಾರು ಅಂತಂದ್ರೆ ಆ ದಾರ, ಇಲ್ಲಾಂದ್ರೆ ಅವೆಲ್ಲ ಬೇರೆ 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 ಆಗ್ಬಿಡುತ್ತಲ್ವಾ. ಆ ರೀತಿ ಭಗವಂತ ಇಡೀ ಜಗತ್ತನ್ನ ಹಿಡಿದಿಟ್ಕೊಂಡಿದ್ದಾನೆ ಅಂತ ಅರ್ಥ. ಸೊ ಅದರ ಬಗ್ಗೆ ನಾವು ಆ ಶ್ಲೋಕಗಳು ಬಂದಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನ 8ರಿಂದ 12ರವರೆಗೆ ತನ್ನ ಸರ್ವ ವ್ಯಾಪಕತೆಯನ್ನ, ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನಲ್ಲ ಅವನು, ಅದನ್ನ ವಿಸ್ತಾರವಾಗಿ ವರ್ಣನೆ ಮಾಡಿದಾನೆ. ಇನ್ನು 13ರಲ್ಲಿ ತನ್ನನ್ನ ತತ್ವದಿಂದ ತಿಳ್ಕೊಳ್ದೆ ಇರುವ ಕಾರಣವನ್ನೂ ಕೂಡ ಹೇಳಿ, ಅಂದ್ರೆ ಯಾರು ತನ್ನನ್ನ ತತ್ವದಿಂದ ತಿಳ್ಕೊಳ್ದೆ ಇರ್ತಾರೋ ಅದಕ್ಕೆ ಕಾರಣ ಏನು ಅಂತ ಕೂಡ ಹೇಳಿದಾನೆ. ಮತ್ತೆ 14ನೇ ಶ್ಲೋಕದಲ್ಲಿ ತನ್ನ ಮಾಯೆಯ ಅತ್ಯಂತ ದುಸ್ತರತೆಯನ್ನ, ಅಂದ್ರೆ ಮಾಯೆ ಎಷ್ಟು ದುಸ್ತರವಾಗಿದೆ, ದುಷ್ಕರ ಅಂತ ಹೇಳ್ತೀವಿ, ಕಷ್ಟ ಅಂತ ಹೇಳ್ತೀವಲ್ವಾ, ಆ ರೀತಿ ಅದನ್ನ ದಾಟೋದು ಅಥವಾ ಆ ಮಾಯೆಯಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಇದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಅದರಿಂದ ಪಾರಾಗುವಂತ ಉಪಾಯವನ್ನು ಕೂಡ ಹೇಳಿದಾನೆ. ನೋಡಿದ್ರ, ಕಷ್ಟ ಆದ್ರೂ ಪರವಾಗಿಲ್ಲ, ಆಗಲ್ಲ ಅಂತ ಹೇಳಿಲ್ಲ ಭಗವಂತ, ಅದಕ್ಕೆ ಉಪಾಯ ಕೂಡ ಹೇಳ್ಕೊಡ್ತಾನೆ, ಹೇಗೆ ನನ್ನ ಮಾಯೆಯಿಂದ ನೀವು ಹೊರಗಡೆ ಬರ್ಬೋದು ಅಂತನ್ಬಿಟ್ಟು. 15ನೇ ಶ್ಲೋಕದಲ್ಲಿ ಪಾಪಿಗಳಾದಂತಹ ಮೂಢ ಮನುಷ್ಯರ ಮೂಲಕ ಭಜನೆ ಆಗದೆ ಇರುವಂತ ಮಾತನ್ನ ಹೇಳಿ, ಅಂದ್ರೆ ಯಾರು ಮೂಢ ಮನುಷ್ಯರಾಗಿರ್ತಾರೋ ಅವರು ಭಗವಂತನನ್ನ ಭಜಿಸೋದಿಲ್ಲ, ಬೇಕಾದ್ರೆ ಎಷ್ಟಾದ್ರೂ ಸಮಯವನ್ನ ಹಾಗೇ ಹಾಳು ಮಾಡ್ತಾ ಕಳೀತಾರೆ ಹೊರತು ಭಗವಂತನ ಭಜನೆಯನ್ನ ಅಥವಾ ಭಗವಂತನ ವಿಷಯವನ್ನ ಅವರು ಮಾತಾಡೋದಿಲ್ಲ. ಅದನ್ನ ಅವನು 15ನೇ ಶ್ಲೋಕದಲ್ಲಿ ಹೇಳಿ 16ನೇ ಶ್ಲೋಕದಲ್ಲಿ 4 ರೀತಿಯ ಪುಣ್ಯಾತ್ಮರಾದ ತನ್ನ ಭಕ್ತರ ಬಗ್ಗೆ ಅವನು ಹೇಳಿದಾನೆ. 17ನೇ ಶ್ಲೋಕದಲ್ಲಿ ಜ್ಞಾನಿ ಭಕ್ತರ ಶ್ರೇಷ್ಠತೆ ಏನು ಅದರ ನಿರೂಪಣೆಯನ್ನ ಮಾಡಿ 18ನೇ ಶ್ಲೋಕದಲ್ಲಿ ಎಲ್ಲಾ ಭಕ್ತರನ್ನು ಕೂಡ ಉದಾರಿಗಳು ಅಂತ ಹೇಳಿ ಮತ್ತೆ ಜ್ಞಾನಿಯನ್ನ ತನ್ನ ಆತ್ಮ ಅಂತ ಕೂಡ ತಿಳಿಸಿದಾನೆ. 19ನೇ ಶ್ಲೋಕದಲ್ಲಿ ಜ್ಞಾನಿ ಭಕ್ತರ ದುರ್ಲಭತೆ ಅಂತಂದ್ರೆ ಏನು, ಒಬ್ಬ ಭಕ್ತರು ಜ್ಞಾನನೂ ಇರುತ್ತೆ, ಅವರಲ್ಲಿ ಭಕ್ತಿನೂ ಇರುತ್ತೆ, ಅಂತ ಜ್ಞಾನಿ ಭಕ್ತರು ದುರ್ಲಭ ಸಿಗೋದು ಅಂತ ಕೂಡ ಅವನು ವರ್ಣನೆ ಮಾಡಿದಾನೆ. 20ನೇ ಶ್ಲೋಕದಲ್ಲಿ ಅನ್ಯ ದೇವ ಉಪಾಸಕರು ಇರ್ತಾರಲ್ಲ, ಬೇರೆ ದೇವತೆಗಳನ್ನ ಉಪಾಸನೆ ಮಾಡುವಂಥವ್ರು, ಅವರ ಬಗ್ಗೆ ಹೇಳಿ 21ರಲ್ಲಿ ಅನ್ಯ ದೇವತೆಗಳಲ್ಲಿ ಶ್ರದ್ಧೆಯನ್ನ ಸ್ಥಿರಗೊಳಿಸೋದು ಅದರ ಬಗ್ಗೆ ಹೇಳಿ 22ರಲ್ಲಿ ಅವರ ಉಪಾಸನೆಯ ಫಲ ಏನು ಅನ್ನೋದ್ರ ಬಗ್ಗೆ ಕೂಡ ಅವನು ನಿರೂಪಣೆ ಮಾಡಿದಾನೆ. 23
3ರಲ್ಲಿ ಅನ್ಯ ದೇವತೆಗಳ ಉಪಾಸನೆಯ ಫಲ ಇದೆಯಲ್ಲ ಅದು ನಾಶಯುಕ್ತ, ಅಂದರೆ ಇವತ್ತಿರುತ್ತೆ ನಾಳೆ ಹೋಗುತ್ತದು ಅನ್ನೋದನ್ನು ಕೂಡ ಹೇಳಿ, ತನ್ನ ಉಪಾಸನೆ ಫಲ ಏನು ಅಂತಂದರೆ ತನ್ನ ಪ್ರಾಪ್ತಿ ರೂಪ, ಅಂದರೆ ನನ್ನನ್ನೇ ಪಡ್ಕೋಬೋದು ಅನ್ನುವಂಥ ಮಹಾನ್ ಫಲ ಅದು ಅಂತಂದ್ಬಿಟ್ಟು ಹೇಳಿದ್ದಾನೆ. 24 ಮತ್ತು 25ರಲ್ಲಿ ತನ್ನ ಗುಣ, ಪ್ರಭಾವ ಮತ್ತು ಸ್ವರೂಪವನ್ನೂ ಕೂಡ ತಿಳ್ಕೊಳ್ದೇ ಇರುವ ಕಾರಣವನ್ನ ವರ್ಣನೆ ಮಾಡಿದ್ದಾನೆ. ಯಾಕೆ ಅವರು ತಿಳ್ಕೊಳ್ಳೋದಿಲ್ಲ ಅನ್ನೋದನ್ನು ಹೇಳಿ, 26ರಲ್ಲಿ ನಾನು ಎಲ್ಲವನ್ನ ತಿಳಿತೀನಿ, ಆದರೆ ನನ್ನನ್ನು ಯಾರೂ ತಿಳಿಯೋದಿಲ್ಲ, ಅಂದರೆ ನಾನು ಎಲ್ಲರ ಬಗ್ಗೆನೂ ತಿಳ್ಕೊಂಡಿದ್ದೀನಿ, ಆದರೆ ನನ್ನ ಬಗ್ಗೆ ಯಾರೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. 27ರಲ್ಲಿ ಹಾಗೆ ತಿಳ್ಕೊಳ್ಳದೇ ಇರೋದಕ್ಕೆ ಕಾರಣವನ್ನೂ ಕೂಡ ಹೇಳಿ, ಮತ್ತು 28ನೇ ಶ್ಲೋಕದಲ್ಲಿ ತನ್ನನ್ನು ಭಜಿಸುವಂತಹ ದೃಢ ವ್ರತಿಗಳಾದ ಶ್ರೇಷ್ಠ ಭಕ್ತರ ಲಕ್ಷಣಗಳನ್ನು ವರ್ಣನೆ ಮಾಡಿದ್ದಾನೆ. ಆಮೇಲೆ 29ನೇ ಶ್ಲೋಕದಲ್ಲಿ ಭಗವಂತನ ಆಶ್ರಯವನ್ನ ಪಡೆದು ಪ್ರಯತ್ನ ಮಾಡ್ತಾರಲ್ಲ ಅಂಥವರಿಗೆ ಬ್ರಹ್ಮಪ್ರಾಪ್ತಿ ಉಂಟಾಗತ್ತೆ ಅಂತ ಹೇಳಿ, 30ನೇ ಶ್ಲೋಕದಲ್ಲಿ ತನ್ನ ಸಮಗ್ರ ಸ್ವರೂಪವನ್ನ ತಿಳ್ಕೊಂಡಿರುವ ಮಹಿಮೆಯನ್ನ ನಿರೂಪಣೆ ಮಾಡಿ ಅಧ್ಯಾಯದ ಉಪಸಂಹಾರವನ್ನ ಮಾಡಿದಾನೆ. ಈ ರೀತಿ ಭಕ್ತರೇ ನನಗೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಅವರು ಕಂಪ್ಲೀಟ್ ಆಗಿ ಭಗವಂತನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವನೇ ಸರ್ವಸ್ವ ಅಂತ ಅನ್ಕೊಂಡು ಅವನನ್ನೇ ಆಶ್ರಯಿಸಿ ಅವರು ಕಡೆಗೆ ಬ್ರಹ್ಮವನ್ನೇ ಪಡ್ಕೊಳ್ತಾರೆ. ಆ ರೀತಿ ಭಕ್ತರ ಲಕ್ಷಣಗಳನ್ನು ಎಲ್ಲವನ್ನ ವರ್ಣನೆ ಈ ಒಂದು ಅಧ್ಯಾಯದಲ್ಲಿ ಮಾಡಿದಾನೆ. ಮತ್ತೆ ತನ್ನ ಸಮಗ್ರ ಸ್ವರೂಪವನ್ನ ತಿಳ್ಕೊಂಡಿರ್ತಾರಲ್ಲ ಅಂಥವರ ಬಗ್ಗೆನೂ ಹೇಳಿ ಆ ಅಧ್ಯಾಯವನ್ನ ಮುಗಿಸಿದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಇದಿಷ್ಟು ಈ ಅಧ್ಯಾಯದಲ್ಲಿ ಬರುವಂತ ವಿಷಯಗಳು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಭಕ್ತಿಯನ್ನ ಯಾರು ಮಾಡ್ತಾರೋ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿಂದ. ಯಾಕೆ ಅಂತಂದ್ರೆ ಭಕ್ತಿಯ ಬಗ್ಗೆ, ಭಕ್ತನ ಬಗ್ಗೆ ಹೆಚ್ಚು ವಿಷಯಗಳು ನಮಗೆ ಈ ಒಂದು ಷಟಕದಲ್ಲಿ ನಮ್ಗೆ ಸಿಗುತ್ತೆ. ಅಂದ್ರೆ ಈಗ 7ನೇ ಅಧ್ಯಾಯದಿಂದ ಭಕ್ತಿ ಯೋಗ ಅಂತ ಅಲ್ವಾ ಇರೋದು, ಅದಕ್ಕೋಸ್ಕರ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಬೇಕಾಗಿರುವಂತ ವಿಷಯಗಳೆಲ್ಲ ಇಲ್ಲಿ ನಮ್ಗೆ ಜಾಸ್ತಿ ಸಿಗತ್ತೆ. ಸೊ ಈಗ ಅಧ್ಯಾಯವನ್ನ ಸಂಕ್ಷೇಪವಾಗಿ ವಿವರಣೆ ಮಾಡಿದ್ದನ್ನ ತಿಳ್ಕೊಂಡ್ವಿ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.